ಅವರು ಮನೆ ಮೇಂಟೈನ್ ಇವಾಗಲೂ ನನಗೆ ಒಂದು ನೈಲ್ ಪಾಲಿಶ್ ಬೇಕು, ಈ ಥರ ಓಲೆ ಎಲ್ಲ ಬೇಕು ಅಂತಂದರೆ ನಮ್ಮ ಅತ್ತೆನೇ ತಂದು ಕೊಡ್ತಾ ಇದ್ದಿದ್ದು ನನಗೆ. ನಂಬಿಕೆ ನೀನು ಅದೆಲ್ಲನೂ ಮ್ಯಾಚಿಂಗು ಇದು ಎಲ್ಲನೂ ಅವರೇ. ನನ್ನ ಸೀರಿಯಲ್ಗೆಲ್ಲ ಬೇಕು ಅಂತಂದಾಗ ಅವರೇ ಹೋಗಿ ತಂದ್ಕೊಡೋದು. ಸೊ ಹಾಗಾಗಿ ನನಗೆ ಜವಾಬ್ದಾರಿನೇ ಇರಲಿಲ್ಲ. ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಸಂಸಾರದಲ್ಲಿ ಎಲ್ಲ ಅವರೇ ಮಾಡ್ಕೊತಿದ್ರು. ಅದಕ್ಕೆ ಬೇಕಾಗಿದ್ದು ಹಣ ಎಷ್ಟು ಖರ್ಚಾಗುತ್ತೆ ಅಷ್ಟು ಎಲ್ಲ ಲೋಕೇಶ್ ಮಾಡಿಟ್ಟು ಹೋಗಿದ್ರಲ್ಲ. ಸೊ ಏನೂ ತೊಂದರೆ ಆಗಲಿಲ್ಲ ನನಗೆ. ಅದೇ ಅವರ ಫ್ಯೂಚರ್ ಬಗ್ಗೆ ಆವಾಗ ಯೋಚನೆ ಮಾಡಿದ್ವಿ. ಅವ್ರು ಹೇಳಿದರು, ಲೋಕೇಶ್ ಅವ್ರು ಏನು ಹೇಳಿದರು ಅಂದರೆ, ಮಕ್ಕಳಿಗೆಲ್ಲರಿಗೂ ನಿಮ್ಮಲ್ಲಿ ಯೋಗ್ಯತೆ ಇದ್ದರೆ ಆ ಚಾನ್ಸ್ ಅನ್ನೋದು ನಿಮ್ಮಲ್ಲಿ ಹುಡ್ಕೊಂಡು ಬರುತ್ತೆ. ಆ ಯೋಗ್ಯತೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದೇ ಬೇಡ. ಮತ್ತು ದುಡ್ಡನ್ನ ಖರ್ಚು ಮಾಡಬೇಕಾದ್ರೆ ನಮಗೆ ಅಂತ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಕೋಬೇಕು. ಆಮೇಲೆ ಮಿಕ್ಕಿದ್ದನ್ನು ಖರ್ಚು ಮಾಡಬೇಕು. ಈಗ ನಾವು ಇದು ಪಾಲು ನಮ್ಮದು. ನಾವು ಒಬ್ಬ ಕಲಾವಿದ ಆಗಿ ಅವ್ರಿಗೆ ಇಟ್ಟಿರೋ ಒಂದೇ ಆಸೆ, ಕಲಾವಿದನಾಗಿ ಯಾರು ಬೇರೆಯವ್ರ ಹತ್ರ ಹೋಗಿ ಕೈ ಒಡಬಾರ್ದು. ಅದು ತುಂಬ ಜವಾಬ್ದಾರಿಯುತವಾದದ್ದು. ಹಾಗೆ ನಡ್ಕೋಬೇಕು ಅಂತ ಅವರು ಹಾಗೆ ಬದುಕಿದ್ರು, ನಮ್ಮನ್ನು ಹಾಗೆ ಮಾಡಿಬಿಟ್ಟು. ಈಗ ನನ್ನ ಮಗ ಇದ್ದಾನೆ, ನನ್ನ ಮಗ ಎಲ್ಲ ಚೆನ್ನಾಗಿ ನೋಡ್ಕೋತಾನೆ. ಅವನು ಅವ್ರ ಥರ ಅಲ್ಲ, ನಮ್ಮ ಯಜಮಾನ್ರ ಥರ ಅಲ್ಲ. ಅವನು ಒಂಥರ ದಿಲ್ಲಗಿಯಾಗಿ ಲಕ್ಸುರಿಯಾಗಿರ್ಬೇಕು ಅವನಿಗೆ, ಆ ಥರ. ಅವರು ತುಂಬ ಸರಳ ವ್ಯಕ್ತಿ. ಇಷ್ಟರಲ್ಲೇ ಸಂಸಾರ ಮಾಡಬೇಕು, ಇಷ್ಟೇ ಬೇಕು. ಅವ್ರ ಹತ್ರ ಇದ್ದಿದ್ದು ಒಂದು 5-6 ಜುಬ್ಬ ಇತ್ತೇನೋ, ಒಂದು 5-6 ಪ್ಯಾಂಟ್ ಇತ್ತು, ಆ ಥರ ನಾವೇ ಅದು ತಗೋಬೇಕು ಅದು ಮಾಡಬೇಕು ಇಲ್ಲವೇ ಇಲ್ಲ. ಅಷ್ಟು ಸರಳವಾಗಿ ಬದುಕೋದನ್ನ ನಮಗೆ ಕಲಿಸ್ಬೇಕು. ಅವ್ರ ಹೇರ್ ಸ್ಟೈಲ್ ಎಷ್ಟು ಇಷ್ಟ ಆಗ್ತಿತ್ತು? ತುಂಬ ಇಷ್ಟ ಇದೆ ಅವ್ರಿಗೆ. ಒಂಥರ ಒಂಥರ ಆ ಕಾಕನ್ ಕೂಟಲ್ಲಿ ನೋಡ್ಬೇಕು ನೀವು. ಅವ್ರ ಹೇರ್ ಸ್ಟೈಲ್ ಎಷ್ಟು ಕೂದಲಿತ್ತು. ಒಂದು ಹುಳ ಏನಾದ್ರು ಹೊಟ್ಟೋಗ್ಬಿಟ್ರೆ ವಾಪಸ್ ಬರ್ತಾರೆ, ಅಲ್ಲೇ ಅದರ ಮರಣ. ಆ ಥರ ಇತ್ತು. ಅಷ್ಟು ನಾವು ಲೈಫನ್ನ ಇರೋದ್ರಲ್ಲೇ ತುಂಬ ಎಂಜಾಯ್ ಮಾಡಿದ್ವಿ. ಯಾವ ಆಸೆಗಳು ತೊಗೋಬೇಕಿತ್ತು, ಆ ಮನೆ ತೊಗೋಬೇಕಿತ್ತು, ಈ ಕಾರ್ ತೊಗೋಬೇಕಾಗಿತ್ತು, ಈ ಒಡವೆ, ಅದು ಅವಾಗ ಅನ್ನಿಸ್ಲಿಲ್ಲ. ನೀವು ಗೊತ್ತಾ, ನನ್ನ ಮದುವೆಲಿ 300 ರೂಪಾಯಿ ಇತ್ತು ಸಾವಿರನಿಗೆ, 10 ಗ್ರಾಮ್ಗೆ 300 ರೂಪಾಯಿ. ಅದನ್ನು ನಾವು ತೊಗೊಳ್ಳಿಲ್ಲ ಕಣೆ. ಆಮೇಲೆ ನಮ್ಮಲ್ಲಿ ತುಂಬ ಪಾರ್ಟಿಗಳಾಗೋದು. ಲೋಕೇಶ್ ಅವ್ರು ಇರಬೇಕಾದ್ರೂ ಅಷ್ಟೇ, ಈಗಲೂ ಆಗುತ್ತೆ. ಲೋಕೇಶ್ ಅವ್ರು ಇರಬೇಕಾದ್ರೆ ಎಷ್ಟು ಪಾರ್ಟಿಗಳಾಗೋದು ಗೊತ್ತಾ. ಅವ್ರು ಆ ಪಾರ್ಟಿ ಖರ್ಚು ಮಾಡೋ ದುಡ್ಡಲ್ಲಿ ನನಗೂ ಒಂದು ಅಷ್ಟು ಕೊಟ್ರಿ ಅಂತ ಕೇಳ್ಬೋದಾಗಿತ್ತು, ಅಥವಾ ನಾನೇ ಇಟ್ಕೊಂಡು ಹೋಗಿ ತೊಗೋಬೋದಾಯಿತು. ಆಸೆನೇ ಇಲ್ಲ. ಆ ಚಿನ್ನ ತೆಗೆದು ಇಟ್ಕೋಬೇಕು, ಮಾಡಬೇಕು ಅವರೆಲ್ಲ. ಚಿನ್ನದ ಮೇಲೆ ಆಸೆನೇ ಇಲ್ವಾ ನನಗೆ? ಆರ್ಟಿಫಿಷಿಯಲ್ ನೋಡಿ, ಈಗ ಮ್ಯಾಚಿಂಗ್ ಚಿನ್ನದಲ್ಲಿ ಮಾಡಿಸ್ಕೊಳಕ್ಕಾಗುತ್ತಾ? ಆರ್ಟಿಫಿಷಿಯಲ್ ಅಲ್ಲ, ಅವಾಗ ಮಾಡಿಸ್ಕೋಬೋದಾಗಿತ್ತು. 200-300 ರೂಪಾಯಿ ಅಲ್ವಾ? ನಿಮಗೆ ಎಷ್ಟು ಅಂದರೆ, ಈಗ ನಾವು ಮದುವೆಯಾಗಿ 20 ವರ್ಷ ಆದಮೇಲೆ 500 ರೂಪಾಯಿ ಆಯಿತು. 500 ರೂಪಾಯಿ. ಅಯ್ಯೋ 500 ರೂಪಾಯಿ ಇನ್ನೇನು ಚಿನ್ನ ತೊಗೊಳೋದು ಅಂತಂತ. ಇವಾಗ 6700 ಇವಾಗ ಬರೀ ಗ್ರಾಮ್ಗೆ 500 ರೂಪಾಯಿವರೆಗೂ ನಾನು ಮಾಡಿಸ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಅಂದರೆ ನಾನು ಒಬ್ಬಳೇ ಮಾಡಿಸ್ಕೋತಿಲ್ಲ, ಎಲ್ರಿಗೂ ಮಾಡಿಸ್ತೀನಿ. ಅದನ್ನು ಖುಷಿ ಇದೆ ನನಗೆ. ಎಲ್ರಿಗೂ ಕೊಟ್ಟಿದ್ದೀನಿ. ನೀನು ನನ್ನ ಕೈಲಾಗಿದ್ದು ಒಂದು ಓಲೇನೋ ಅಥವಾ ಬಳೆನೋ ಆ ಥರ ಎಲ್ಲ ಮಾಡಿಸ್ಕೊತೀನಿ. ನಿಮ್ಮ ಒಂದು ಫ್ಯಾಂಟಸಿ ಹೇಗೆ? ಇವಾಗ ಹೋಗ್ತಾ ಇರ್ತೀರಾ, ಅಲ್ಲೊಂದು ಗೊಂಬೆಗೆ ಚೆನ್ನಾಗಿರೋ ಸೀರೆ ಹಾಕಿರ್ತಾರೆ, ಕಲರ್ ಸಖತ್ತಾಗಿರುತ್ತೆ, ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ, ಅವಾಗ ಹೋಗಿ ತೊಗೊಂಡ್ಬಿಡ್ತೀರಾ? ಇಲ್ಲ, ನಾನು ಯಾವುದು ನಂದಾಗಲಿ ಅಂತ ಅಂದ್ಕೊಳ್ಳಲ್ಲ. ಅದು ನಂದಾಗಿರುತ್ತೆ. ಯಾವುದು ನಾನು ನೋಡ್ತೀನಿ, ಚೆನ್ನಾಗಿದೆ, ಇಲ್ಲ ತಗೊಳ್ಳೋಣ ಅಂತ ಅಂದ್ಕೊಳ್ಳಲ್ಲ. ಅದು ಯಾವುದೋ ಮುಖಾಂತರ ಅದು ಸೀರೆ ನನ್ನ ಹತ್ರ ಬಂದಿರುತ್ತೆ. ಹೇಗೋ ಗೊತ್ತಿಲ್ಲ, ಭಗವಂತ. ಲೋಕೇಶ್ ಸರ್ ನೀಗೊಂದು ಅರ್ಥ ನನಗೆ ಆಶ್ಚರ್ಯ ಆಗಿದ್ದು, ಲೋಕೇಶ್ ಅವ್ರ ಫ್ರೆಂಡು ಅವಾಗೆಲ್ಲ ಫೆಸ್ಟಿವಲ್ಗೆ ಹೋಗ್ತಾ ಇದ್ವಿ ನಾವು. ಫಿಲ್ಮ್ ಫೆಸ್ಟಿವಲ್ಗೆ ಒಂದು ವರ್ಷ ಡೆಲ್ಲಿಲಾಗೋದು, ಇನ್ನೊಂದು ವರ್ಷ ಬೇರೆ ಇದರಲ್ಲಿ ಆಗೋದು ಸ್ಟೇಟಲ್ಲಿ. ಅವಾಗ ಆದಾಗ ಅವರು ಫ್ರೆಂಡು ಇದು ಏನು ಕಲ್ಕಟ್ಟಾಗಿ ಹೋಗಿದ್ರು. ಅವಾಗೇನು ಫೋನ್ ಇನ್ನೇನು ಇರಲಿಲ್ಲ. ಆಮೇಲೆ ಕಲ್ಕಟ್ಟಾಗಿ ಹೋಗಿದ್ರು. ಆಮೇಲೆ ಎಲ್ರಿ ನಿಮ್ಮ ಫ್ರೆಂಡ್ ಬರ್ತಾನೆ ಇಲ್ಲ ಅಂದರೆ, ಇಲ್ಲ ಅವನು ಇದಕ್ಕೆ ಹೋಗಿದ್ದಾನೆ, ಕಲ್ಕಟ್ಟಾಗೆ ಹೋಗಿದ್ದಾನೆ ಫಿಲ್ಮ್ ಫೆಸ್ಟಿವಲ್. ಅಯ್ಯೋ ಹೌದಾ, ಮುಂಚೆನೇ ಗೊತ್ತಾಗಿದ್ದೆ ಅವ್ರಿಗೆ. ಅಲ್ಲೆಲ್ಲ ಕಲ್ಕಟ್ಟಾದಲ್ಲಿ ವೈಟ್ ಆ್ಯಂಡ್ ರೆಡ್ ಬಾರ್ಡ್ರು, ಆ ಸ್ಯಾರಿ ತೊಗೋಬೇಕು ಅಂತ ಆಸೆ ಇತ್ತು ನನಗೆ ಅಂತ ಅಂದ್ಕೊಂಡೆ. ಅಯ್ಯೋ ಹೌದಾ, ಹೋಗಲಿ ಬಿಡು ಅಂತ. ಇವಾಗ ಆಗಲ್ಲಮ್ಮ ಅಂತಂದು
ಆಮೇಲೆ ಅವ್ರು ಬಂದ್ಮೇಲೆ ಆ ಸ್ಯಾರಿ ಇಟ್ಕೊಂಡ್ ಬಂದಿದ್ದಾರೆ. ಓ ನೋಡಿ ಹಂಗೆ ಅದು ನನಗಾಗ್ಬಿಡುತ್ತೆ. ಸೊ ನಾನು ಯಾವುದೂ ಇದು ನನಗೆ ಬೇಕು, ಈ ಸರ ನನಗೆ ಬೇಕು, ಈ ವಸ್ತು ನನಗೆ ಬೇಕು ಅಂತ ಯಾವತ್ತೂ ನಾನು ಆಸೆನೇ ಪಟ್ಟಿಲ್ಲ. ಅದಕ್ಕೆ ಆಸೆ ಪಡಬಾರ್ದು, ಅವಾಗ ನಮ್ದಾಗುತ್ತೆ. ಆಸೆ ಬಿಟ್ಟರೆ ಅದು ಸಿಗಲ್ಲ ಅಂತ. ಇನ್ನೊಂದು ಚಿತ್ರರಂಗದಲ್ಲಿ 1-2-3 ಜನ ಇದ್ದಾರೆ ಅಮ್ಮ. ನಾನು ಅವ್ರನ್ನ ಮಾತಾಡ್ಸಿದೆ ಹಿಂಗೆ ಒಂದು ಇದ್ರ ಸಂದರ್ಭ. ಗಿರಿಜಮ್ಮ ನಮಗೆ ಎಷ್ಟು ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಂದರೆ ತಿಂಗಳಿಗೆ ನನ್ನ ಖರ್ಚಿಗಾಗೋಷ್ಟು ದುಡ್ಡನ್ನ ಕೊಡ್ತಾರೆ. ಅದು ಈ ತಿಂಗಳು ಕೊಟ್ಟಿಲ್ಲ, ನಾನೇ 2-3 ತಿಂಗಳಿಗೆ ಹೋಗ್ತೀನಿ, ಅವ್ರು ಸೇರಿಸಿ ಕೊಟ್ಬಿಡ್ತಾರೆ. ಯಾಕಷ್ಟು ಒಳ್ಳೆ ಮನಸ್ಸು ನಿಮಗೆ? ಯಾಕೆಂದರೆ ನಾನು ಒಂದು ಕಲಾವಿದೆಯಾಗಿ ಆ ಕಲಾವಿದರ ಕಷ್ಟ ಏನು ಅಂತ ನನಗೆ ಗೊತ್ತು. ಅವರು ಅದೇ ಲೋಕೇಶ್ ಹೇಳಿದ್ರಲ್ಲ, ಕಲಾವಿದರು ಬೇಡಬಾರ್ದು ಕಣಿ, ಯಾರ ಹತ್ರನೂ ಬೇಡಬಾರ್ದು. 1 ತಿಂಗಳು ಕೊಡ್ತಾರೆ, 2ನೇ ತಿಂಗಳು ಹೋದಾಗ ತೊಗೊಳ್ಳಿ ಅಂತಾರೆ, 3ನೇ ತಿಂಗಳು ಹೋದಾಗ ಅಯ್ಯೋ ಇವ್ರದ್ದೇನಪ್ಪ ಅಂತ ಅನ್ಕೋತಾರೆ. ಹಾಗೆ ಮಾಡಬಾರ್ದು, ಹಾಗೇನಾದರೂ ಮಾಡಬೇಕು ಅಂತ ಅವ್ರು ಅನ್ಕೋತಾ ಇದ್ರು. ಅವಾಗ ನಾನೇನು ಮಾಡಿದೆ, ನಾನು ಏನು ದುಡಿತೀನಿ ಅದನ್ನು ಒಂದು ಕಡೆ ಹಾಕ್ಬಿಟ್ಟು ಒಂದು ಅಮೌಂಟು ಅದು ಪ್ರತಿ ತಿಂಗಳು ಅವ್ರಿಗೆ ಹೋಗೋಂಗೆ ಮಾಡಿಬಿಟ್ಟಿದ್ದೆ. ಸೊ ನಾನು ಇಲ್ಲದೇ ಇದ್ರೂ ಅದು ದುಡ್ಡು ಹೋಗ್ತಾ ಇರುತ್ತೆ. ಸೊ ಹಾಗೆ ಅದಕ್ಕೆ ನಾನು ಈ ಹೀರೋಗಳು ಅವರು ಕೋಟಿ ತಗೋತಾರಲ್ಲ, ಅವ್ರಿಗೆಲ್ಲ ಅನ್ಕೊಳ್ಳೋದು ಒಂದಷ್ಟು ದುಡ್ಡು ಆ ಕಡೆ ಬಿಸಾಕಿರ್ಬಾರ್ದು ಅಂತ. ಏನು ಮಾಡೋದು ಅಷ್ಟು ದುಡ್ಡುಗಳನ್ನ ತೊಗೊಂಡು ಏನು ಮಾಡ್ತೀವೋ ನಾವು ಗೊತ್ತಿಲ್ಲ. ಬಾದ್ರೆ ಮಾತ್ರ ಹೊಟ್ಟೋಗ್ತೀವಿ, ಅಲ್ಲಿ ಹೋಗ್ಬೇಕು ಅಲ್ವಾ. ಇವತ್ತು ಬಾದ್ರೆ ಹೊಟ್ಟೆ ಹೋಗ್ಬೇಕು. ಅದು ಒಂದಷ್ಟು ಮಾಡಿಬಿಟ್ಟು ಕಲಾವಿದರಿಗೆ. ನಿಂಗೆ ಗೊತ್ತಾ, ನಾನು ಇವರು ಯಾರು ವಿನೋದ್ ರಾಜ್, ಲೀಲಾವತಿ ಅವ್ರ ಮಗ, ಅವರು ಹಂಗೆ ದಾನ ಧರ್ಮ ಮಾಡಿ ಅಮ್ಮ ಅಷ್ಟೊಂದು ಆಸ್ತಿ ಮಾಡಿದ್ದಾರೆ. ಲೀಲಾವತಿ ಅವರೊಬ್ಬನೇ ಕಲಾವಿದರಾಗಿ ಅಷ್ಟೊಂದು ಆಸ್ತಿ ಮಾಡಿರೋದು. ಯಾಕೆ ಅಂತಂದರೆ ಅವ್ರಿಗೆ ಅವಾಗ ಕೊಡ್ತಾ ಇದೆ 500 ರೂಪಾಯಿ, 600 ರೂಪಾಯಿ, 1,000 ಕೊಟ್ಟರೆ ಹೆಚ್ಚು. ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಜಮೀನ್ ಮೇಲೆ ಹಾಕೋರು. ಜಮೀನ್ ಮೇಲೆ ಹಾಕಿ ಮೆಡ್ರಾಸಲ್ಲಿ ಎಂಥ ಒಂದು ಆಸ್ತಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಎಂಥ ಆಸ್ತಿ ಮಾಡಿದ್ದಾರೆ. ಇದೆಲ್ಲ ನಮಗೆಲ್ಲ ಪಾಠ ಕಲಾವಿದರಿಗೆ. ನಾವೇನು ಮಾಡ್ತೀವಿ, ಇವತ್ತು 10,000 ಬರಲಿ ಒಂದು ದಿನಕ್ಕೆ ನಮಗೆ, ಅಥವಾ ಆವಾಗಲೇ ನೀವು ಹೇಳಿದೆಲ್ಲ ಆ ಸೀರೆ ನಂದು ಬೇಕು, ಈ ಒಡವೆ ಅದೆಲ್ಲ ಅವರು ಅದನ್ನೆಲ್ಲ ಆಸ್ತಿ ಮಾಡ್ಕೋಬೋದು. ಆಸ್ತಿ ಮಾಡಿ ಯಾರ ಹತ್ರನೂ ಬೇಡಾಗಿ ಒಂದು ವಿನೋದ ಹತ್ರ ಹೇಳಿದೆ, ದಯವಿಟ್ಟು ಏನಾದರೂ ಮಾಡ್ತಾ ಇದ್ದೀರಾ, ದಯವಿಟ್ಟು ಏನಾದರೂ ಮಾಡಿ ಕಲಾವಿದರಿಗೆ ಏನಾದರೂ ಒಂದು ಲಂಸಮ್ ಅಮೌಂಟ್ ಇಟ್ಬಿಟ್ಟು ಹೋಗಿ. ಅಮ್ಮ ಅಷ್ಟೊಂದು ಮಾಡಿದ್ದಾರಲ್ಲ, ನೀವು ಒಂದು ಲಂಸಮ್ ಅಮೌಂಟ್ ಇಟ್ಬಿಟ್ಟೋಗಿ. ಯಾವುದೇ ಕಲಾವಿದರಿಗೆ ಏನೋ ಒಂದು ಕಿಡ್ನಿ ಡ್ಯಾಮೇಜ್ ಆಯಿತು, ಒಂದು ಹಾರ್ಟ್ ಅಟ್ಯಾಕ್ ಆಯಿತು, ಒಂದು ಕ್ಯಾನ್ಸರ್ ಆಯಿತು, ಅಂಥವ್ರಿಗೆ ಇಷ್ಟು ದುಡ್ಡು ಬೇಕಾಗುತ್ತೆ, ಅವಾಗ ನೀವು ಕೊಡಿ, ನೀವು ಸ್ವಲ್ಪ ಕೊಟ್ಟಾಗಿರುತ್ತೆ. ಹಂಗೆ ಮಾಡಿ ಅಂತ ಅವ್ರ ಹತ್ರ ಹೋಗಿ ಕೇಳ್ಕೊಂಡಿದ್ದೀನಿ. ಅವರು ನಾನು ಹೋಗಾದ್ಮೇಲೆ ಎಷ್ಟೊಂದು ಜನ ಅವರು ಮಂತ್ಲಿ ಕಳಿಸ್ತಾರೆ. ಖುಷಿ ಆಗುತ್ತೆ. ಹೌದು, ಅವ್ರು ಏನಾದರೂ ಮಾಡ್ತಾ ಇದ್ದಾರೆ ಗೊತ್ತಾ ಅವರು. ಆ ಥರ ನನಗೆ ಅದು ನನಗೆ ತುಂಬ ನನಗೆ. ಮೊನ್ನೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅವ್ರ ಹೆಂಡತಿ ಪಾಪ ಪ್ರೆಗ್ನೆಂಟ್ ಇದ್ರು ಅಮ್ಮ. ಆ ಇನ್ಸಿಡೆಂಟ್ ಬಗ್ಗೆ ಬೇರೆ ನೋ ಕಮೆಂಟ್ಸ್. ಅಂದ್ರೆ ನೀವು ಹೇಳಿದ್ರಿ ಆ ದರ್ಶನ ಆ ಥರ ಮಾಡೋಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ಅದೇ ನನಗೆ ಆಶ್ಚರ್ಯ. ಆ ಮಗು ನಾನು ನೋಡಿದ್ದು ಮಕ್ಕಳಲ್ಲಿ ನಾನು 14 ವರ್ಷದಿಂದ ನೋಡ್ಕೊಂಡ್ಬಂದಿದ್ದೀನಿ. ಆ ಥರ ಇರಲಿಲ್ಲ. ಅವರು ತುಂಬ ಕಷ್ಟಪಟ್ಟು ಬಂದಿರೋರು. ಆಮೇಲೆ ಅವ್ರ ತಾಯಿ ಮೀನಮ್ಮ ಅವರು ಕಿಡ್ನಿನ ಗಂಡನ ಕೊಟ್ಟು 4-6 ವರ್ಷ ಬದುಕಿಸಿದ್ದವರು. ಕಿಡ್ನಿನ ಕೊಟ್ಟು ಎಲ್ಲರೂ ನಾನು ಅಂತ ಅನ್ಕೊಂಡ್ಬಿಟ್ಟು ನನಗೆ ಅಯ್ಯೋ ನೀವು ಎಂಥವ್ರು, ನಿಮ್ಮ ಗಂಡಕ್ಕೆ ಅಯ್ಯೋ ನನ್ನ ಗಂಡನ ಕಿಡ್ನಿ ಎಲ್ಲ ಚೆನ್ನಾಗಿತ್ತು, ಅವರು ಕೊಟ್ಟಿರೋದು, ಆಕೆ ಮಹಾನ್ ವ್ಯಕ್ತಿ ಅಂತ ಆ ಥರ. ಆಮೇಲೆ ಅವನು ಹಾಲು ಕರೆದು ಅವ್ನು ಜೀವನ ಮಾಡ್ತಾ ಇದ್ದ. ಇದು ಈ ಫೀಲ್ಡ್ ಇಲ್ಲ ಅಂತಂದರೆ ಅವನು ಸಾಮಾನ್ಯ ಮನುಷ್ಯನಾಗಿ ಆರಾಮಾಗಿ. ನಮಗೆ ನಾಯ್ಡೂಸಲ್ಲಿ ಏನು ಅಂದರೆ ತಿನ್ನೋದು, ಅದಷ್ಟೇ ಎಂಜಾಯ್ ಮಾಡಬೇಕು, ಲೈಫು ಕೆಲಸ ಮಾಡೋದು ಅಷ್ಟೇ ಇದ್ದಿದ್ದು. ಅವ್ರ ತಂದೆನೂ ಅಷ್ಟೇ, ಅಷ್ಟು ಎಲ್ಲನೂ ನೋಡ್ಕೊತಾ ಇದ್ದಿದ್ದು, ಮಾಡ್ತಾ ಇದ್ದಿದ್ದು, ಹಂಗಿದ್ದಿದ್ದು. ಈ ಥರ ಚೇಂಜಸ್ ಅಂದರೆ ನಂಗೆ ಗಾಬರಿ ಆಗಿಬಿಟ್ಟಿದೆ. ನಂಬೋಕ್ಕೆ ಸಾಧ್ಯ ಇಲ್ಲ. ಯಾರದೇ ಆಗಲಿ ಜೀವ ಅಲ್ಲ, ಯಾರದೇ ಆಗಲಿ ಜೀವ. ಅದು ಹೇಗೆ ಆ ಒಂದು ಕ್ಷಣ ಅವ್ರಿಗೆ ಮನಸ್ಸು ಬರಲಿಲ್ವಾ, ಈಗ ಮಾಡಿದ್ದು ನಾನು ತಪ್ಪು ಮಾಡಬಾರ್ದು ಅಂತ ಅವ್ರು ಯಾವುದೋ ಒಂದು ಯಾರಾದರೂ ಹೊಡೆದು ಹೇಳ್ಬಾರ್ದಾಗಿತ್ತ. ಆ ಭಗವಂತ ಎಲ್ಲ ನಾವು ಹೇಳ್ತೀವಿ, ಅಣುರೇಣು ತೃಣಕಾಷ್ಟ ಎಲ್ಲ ಆ ಭಗವಂತನಿಂದನೇ ನಡೆಯೋದು. ಅವ್ನು ಹೇಳ್ದಂಗೆ ನಾವು ಮಾಡೋದು ಅಂದಾಗ ಇದನ್ನು ಅವನೇ ತಡಿಬೋದಾಗಿತ್ತಲ್ಲ. ನಾನು ದುಡ್ಸೋದೇ ಅದೇ. ಅದೊಂದು ಘಟನೆ ಆಗಬಾರ್ದಾಗಿತ್ತು. ಅದು ನಮ್ಮ ಚಿತ್ರರಂಗದಲ್ಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಲೇ ನಾನು ಹೇಳ್ಬೋದು. ಅದು ಹೇಗಾಯಿತು, ಏನಾಯಿತು, ಯಾರಿಂದಾಯಿತು, ಯಾಕಾಯಿತು ಅವನಿಗೆ ಗೊತ್ತು. ನಾನು ಕಂಡಿಲ್ಲ, ಅವ್ರು ಕಂಡಿಲ್ಲ ಏನೇನಾಗಿದೆ ಅವತ್ತನ್ಗಳಿಗೆ ಅಂತ. ಸೊ ಮಕ್ಕಳು
ಇಂಟರ್ವ್ಯೂ ನೋಡ್ರಿ ಲಾಕ್ ಆಗ್ತೀವಿ